ಕೆಲವರ ಹತ್ರ ಹಣ ಜಾಸ್ತಿ ಆದ್ರೆ ಅವರ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ಆಟೋ ಡ್ರೈವರ್ ಕಥೆಯನ್ನ ನೀವು ಕೂಡ ಕೇಳಿರಬಹುದು. ಯಾಕಂದ್ರೆ ಇವರ ಸಂಪಾದನೆ ವಿಚಾರವಾಗಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಗಳು ಆಗಿತ್ತು. ಸಿಕ್ಕಾಪಟ್ಟೆ ಈ ವ್ಯಕ್ತಿಯ ಫೋಟೋಗಳು ವೈರಲ್ ಆಗಿತ್ತು. ಯಾಕಂದ್ರೆ ಈ ಆಟೋ ಡ್ರೈವರ್ ಪ್ರತಿದಿನ ಯಾವುದೇ ಕೆಲಸವನ್ನ ಮಾಡದೆ ಆರಾಮಾಗಿ 20,000-30,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು. ಇವರು ಒಂದು ಎಂಬೆಸ್ಸಿ ಹೊರಗಡೆ ತಮ್ಮ ಆಟೋವನ್ನ ನಿಲ್ಲಿಸ್ತಾ ಇದ್ರು. ಎಂಬೆಸ್ಸಿಗೆ ಬರುವಂತಹ ಜನ ತಮ್ಮ ಜೊತೆಯಲ್ಲಿ ಸೂಟ್ ಕೇಸ್ ಮತ್ತೆ ಬ್ಯಾಗ್ ಗಳನ್ನ ತರ್ತಾ ಇದ್ರು. ಆದ್ರೆ ಆ ಸೂಟ್ ಕೇಸ್ ಮತ್ತೆ ಬ್ಯಾಗ್ ಗಳನ್ನ ಎಂಬೆಸ್ಸಿ ಒಳಗಡೆ ತಗೊಂಡು ಹೋಗೋದಕ್ಕೆ ಅನುಮತಿ ಇರಲಿಲ್ಲ. ಅದಕ್ಕೆ ಈ ಆಟೋ ಡ್ರೈವರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಜನಕ್ಕೆ ನಿಮ್ಮ ವಸ್ತುಗಳನ್ನ ನನ್ನ ಆಟೋದಲ್ಲಿ ಜೋಪಾನವಾಗಿ ಇಟ್ಟು ಹೋಗಿ, ಇದಕ್ಕೆ ಕೇವಲ 1,000 ರೂಪಾಯಿ ಚಾರ್ಜ್ ಅಂತ ಹೇಳ್ತಾ ಇದ್ರು. ಹೀಗೆ ಪ್ರತಿದಿನ ಅವರು ಆರಾಮಾಗಿ 20,000-30,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು. ಅಂದ್ರೆ ತಿಂಗಳಿಗೆ ಮಿನಿಮಮ್ 8-9 ಲಕ್ಷ ರೂಪಾಯಿ ಗಳಿಸ್ಕೊಳ್ತಾ ಇದ್ರು. ಆದ್ರೆ ಈ ವ್ಯಕ್ತಿಗೆ ತಮ್ಮ ಸಂಪಾದನೆ ವಿಷಯವನ್ನ ಜೀರ್ಣ ಮಾಡ್ಕೊಳಕ್ ಆಗ್ಲಿಲ್ಲ. ಬಹಳ ಖುಷಿಯಿಂದ ತಮ್ಮ ಸ್ನೇಹಿತರ ಹತ್ರ ಹೇಳ್ಕೊಂಡ್ರು. ಅದಾದ ಕೆಲವೇ ದಿನಗಳಲ್ಲಿ ಇವರ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಆಗ ಪೊಲೀಸರು ಆ ಜಾಗಕ್ಕೆ ಬಂದು ಆಟೋ ಡ್ರೈವರ್ನ ಅಲ್ಲಿಂದ ಒದ್ದು ಓಡಿಸಿದ್ರು. ಅದಕ್ಕೆ ಹೇಳೋದು, ನಮ್ಮ ವ್ಯವಹಾರ ಮತ್ತೆ ಸಂಪಾದನೆಯ ಎಲ್ಲಾ ವಿಚಾರಗಳನ್ನ ಕೂಡ ನಾವು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು ಅಂತ. ಇಂತಹ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ಗಾಗಿ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.